ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಮಗ ಒಟ್ನಲ್ಲಿ ಇಂಡಿಯನ್ ಬೌಲರ್ಸ್ ಪಾಕಿಸ್ತಾನವನ್ನ ಧೂಳಿ ಪಟ ಮಾಡ್ಬಿಟ್ಟಿದ್ದಾರೆ. 241 ಗುರು ಆಲ್ ಔಟ್ ಮಾಡಾಕಿದ್ದಾರೆ. ನಮ್ಮ ಬೌಲರ್ಸ್ ಗಳು ಮಾತ್ರ ಮಸ್ತ್ ಮಾಡಾಕಿದ್ದಾರೆ ಅಂತ ಹೇಳ್ಬೋದು. ಹಿಂದಿ ಬೌಲಿಂಗ್ ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಏನ್ ಗುರು ಅವರ ಪರ್ಫಾರ್ಮೆನ್ಸ್. ಅಂಡ್ ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡ್ಬೇಕಾದ್ರೆ ಅವ್ರು ಇದ್ದಂತ ಆಟಿಟ್ಯೂಡ್ ಗೊತ್ತಾ ನನಗೆ ಅಲ್ಟಿಮೇಟ್. ಕ್ಯಾಚ್ ಬಿಟ್ಟಾಗ ರಾಣಾ ಅವರು ಅವ್ರ ಮುಖ ನೋಡಕ್ ಆಗ್ತಾ ಇಲ್ಲ, ಬಸ್ಸಲ್ಲೇ ಬೈಕೊಂಡ್ರು ಅವರು. ಸ್ಟಿಲ್ ಆದ್ರೂ ಅವ್ರನ್ನ ಹೋಲ್ಡ್ ಮಾಡಿದ್ರು, ಯಂಗ್ಸ್ಟರ್ ಹೋಗ್ಲಿ ಹಿಡಿಯಕ್ಕಾಗಿಲ್ಲ ಅಂತ. ಸೊ ಅದನ್ನ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ಮೇಲೆ ಆಮೇಲೆ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ಗುರು ನಮ್ಮ ಶಮಿ ಅವರು ಸ್ವಲ್ಪ ಇಂಜುರಿ ಆಯ್ತು, ಒಳಗಡೆ ಹೋಗಿ ಹೊರಗಡೆ ಹೋಗಿ ಬಂದ್ರು, ಬಟ್ ಸ್ಟಿಲ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಹಾರ್ದಿಕ್ ಪಾಂಡ್ಯ ಸೂಪರ್ ಬೌಲಿಂಗು. ಇವಾಗ ಫಸ್ಟ್ ಇನ್ನಿಂಗ್ಸ್ ಮುಗ್ದಿದೆ. ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನೇನ್ ಹೈಲೈಟ್ಸ್ ಮತ್ತೆ ಏನೇನ್ ಆಯ್ತು ಅಂತ ಡಿಸ್ಕಸ್ ಮಾಡ್ಕೊಂಡ್ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್. ಸೊ ಗೈಸ್, ಒಟ್ನಲ್ಲಿ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಭಾರತ ಒಂದು 250 ಒಳಗಡೆ ಕಟ್ ಹಾಕ್ಬೇಕು ಅಂತ ಇತ್ತು. ನಾವು ಪಾಕಿಸ್ತಾನ ಅದೇ ರೀತಿ ಕಟ್ ಹಾಕಿದ್ದಾರೆ. 241 ಹೊಡೆದಿದ್ದಾರೆ ಗುರು, ಅದು ಆಲ್ ಔಟ್ ಆಗಿದ್ದಾರೆ. ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಗುರು. ಆಲ್ ಔಟ್ ಗುರು, ಒಂಥರ ಹಾಲ್ ಕೊಡ್ದಷ್ಟು ಅಲ್ವಾನು. ಸೊ ನಂಗೆ ಒಂಥರ ಖುಷಿ ಆಗ್ತಾ ಇದೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಯಾರು ಕೂಡ 100 ಮೇಲೆ ದಾಟ್ಸಕ್ 100 ಹೊಡಿಯಕ್ ಮಾಡಕ್ ಬಿಟ್ಟಿಲ್ಲ. ಅಂಡ್ 75 ಮೇಲೂ ದಾಟಕ್ ಬಿಟ್ಟಿಲ್ಲ. ಬರೀ 63 ಏನೋ ಅನ್ಕೊಂತೀನಿ. 62 ಶಕೀಲ್ ಅವರು ಹೊಡೆದಿರೋದು. ಸೌತ್ ಶಕೀಲ್ ಅವರು ಹೊಡೆದಿದ್ದು 62. ಅದಾದ್ಮೇಲೆ ಹೈಯೆಸ್ಟ್ ಬಂದ್ಬಿಟ್ಟು ಅವರ ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಆಕ್ಚುಲಿ 46 ಹಾಫ್ ಸೆಂಚುರಿನೂ ಕೂಡ ಮಾಡ್ಲಿಲ್ಲ. ಅವರಿಬ್ಬರೇ ನಮಗೆ ಹೆಲ್ಪ್ ಮಾಡಿದ್ರು ಗುರು. ಆಕ್ಚುಲಿ ಎಸ್ಪೆಷಲಿ ಮೊಹಮ್ಮದ್ ರಿಜ್ವಾನ್ ನಮ್ಮ ಪರವಾಗಿ ಆಡ್ತಾ ಇದ್ರಿ ಇವತ್ತು. ಆಕ್ಚುಲಿ ಅಷ್ಟು ಸ್ಲೋ ಇನ್ನಿಂಗ್ಸ್ ಆಡ್ತಾ ಇದ್ರೆ ಅಲ್ಲ ಗುರು, ಅವ್ರು ಆಕ್ಚುಲಿ 46 ಹೊಡಿತಿರ್ಲಿಲ್ಲ, ಯಾವಾಗ್ಲೂ ಔಟ್ ಮಾಡ್ಬೇಕಿತ್ತು. ಕ್ಯಾಚ್ ಮಿಸ್ ಆಯ್ತಲ್ಲ, ಬಿಟ್ಟು ಇವರು ಹೊಡೆಯಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಒಟ್ನಲ್ಲಿ ಗೈಸ್ ಆಕ್ಚುಲಿ ಕ್ಯಾಚ್ ಅನ್ನೋದು ಒಂದು ಬಿಟ್ರೆ, ಸೊ ಮೊದಲನೇ ಇನ್ನಿಂಗ್ಸ್ ನೋಡ್ತಾ ಇದ್ರೆ ಪವರ್ ಪ್ಲೇ ಅಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಲೋ ಅಂಡ್ ಸ್ಟಡಿ ಸ್ಟಾರ್ಟ್ ಮಾಡಿದ್ರು ಬಾಬರ್ ಅಜಮ್ ಮತ್ತೆ ಇಮಾಮುಲ್ಲಾ ಹಾಕೋ. ಬಟ್ ಇಲ್ಲಿ ಬಾಬರ್ ಅಜಮ್ ಅವ್ರು ಅನ್ಕೊಂಡೆ ತುಂಬಾ ಡೇಂಜರಸ್ ಕಾಣಿಸ್ತಾ ಇದ್ರು. ಬಾಬರ್ ಅಜಮ್ ಡೇಂಜರಸ್ ಕಾಣಿಸ್ತಾ ಇರ್ಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಕ್ರಂಚ್ ಮೂಮೆಂಟ್ ಅಲ್ಲಿ ಬಂದು ಒಂದು ಎಡ್ಜ್ ನ ವಿಕೆಟ್ ನ ತಗೊಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹಿಂದೆನೆ ಒಂದು ರನ್ಔಟ್ ಕೂಡ ಆಗುತ್ತೆ. ಒಟ್ನಲ್ಲಿ ಪವರ್ ಪ್ಲೇ ಅಲ್ಲಿ 50 ಏನ್ ಗುರು ಹಂಗ್ ಹೊಡೆದ್ರು, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಾಪು ಗುರು. ಒಂಥರ ಪ್ರೀತಿಯಿಂದ ಅಕ್ಷರ್ ಪಟೇಲ್ ನ ಬಾಪು ಅಂತ ಕರೀತಾರೆ ನಮ್ಮ ಟೀಮ್ ಇಂಡಿಯಾದವರು. ಸೊ ನಮಗೀಗ ಫೇವರೇಟ್ ಬಾಪು ಆಗ್ಬಿಟ್ಟಿದ್ದಾರೆ. ಆ ರೇಂಜ್ ರನ್ಔಟ್ ಮಾಡ್ತಾರೆ. 52ಕ್ಕೆ ಪವರ್ ಪ್ಲೇ ಅಲ್ಲಿ 2 ವಿಕೆಟ್ ನ ಕಳ್ಕೊಂತಾರೆ. ಆಕ್ಚುಲಿ 250 ಹೋಗಲ್ಲ, 200 ಮೇಲೂ ಹೋಗಲ್ಲ ಅನ್ಕೊಂಡಿದ್ವಿ. ಸೊ ಒಂದು 200 ಕಟ್ ಆಗ್ತಾರೆ ಅನ್ಕೊಂಡಿದ್ವಿ. ಸ್ವಲ್ಪ 200 ಅದು ಆಕ್ಚುಲಿ ಅದೇ ಕ್ಯಾಚ್ ತಗೊಂಡಿದ್ದಾರೆ. ಮೇ ಬಿ ಅದು ಅಷ್ಟು ಹೋಗ್ತಿರ್ಲಿಲ್ಲ ಸ್ಕೋರ್. ಸೌತ್ ಶಕೀಲ್ ಅವರು ಅವಾಗಲೇ ಔಟ್ ಆಗ್ಬೇಕಾಗಿತ್ತು. ಅಂಡ್ ಮೊಹಮ್ಮದ್ ರಿಜ್ವಾನ್ ಅವ್ರದ್ದು ಕೂಡ ತುಂಬಾ ನಾವು ನೋಡಿದ್ವಿ ಕ್ಯಾಚ್ ಗಳು. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಟಿಮೇಟ್ ಬೌಲಿಂಗ್ ಮಾಡಿದ್ದು ಟೀಮ್ ಇಂಡಿಯಾ ಗುರು. ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ ರಾಕೆಟ್ ಗುರು. ಅವ್ರ ಪಾಪ ಅವರು ಒಂದು ಓವರ್ ಅಲ್ಲಿ ಏನ್ ಅದು ಇವ್ರನ್ನ ವಿಕೆಟ್ ತಗೊಂಡಿದ್ದು ಸೌತ್ ಶಕೀಲ್ ಅವರು ಮತ್ತೆ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸೊ ಬಂದಿದ ತಕ್ಷಣನೇ ಒಂದು ಬಾಲ್ ನ ಪಟ್ ಅಂತ ಬಿಟ್ರು ಅಂಡ್ ವಿಕೆಟ್ ಆಯ್ತು ಪಟಕ್ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋರು ಯಾರು ಕೂಡ ಇಂಪ್ಯಾಕ್ಟ್ ಮಾಡಕ್ಕಾಗಿಲ್ಲ. ಹಂಗೂ ಕುಜ್ದಿಲ್ ಶಾ ಅವರು ಲಾಸ್ಟ್ ಮೂಮೆಂಟ್ ಅಲ್ಲೂ ನಿಂತ್ಕೊಂಡಿದ್ರು. ಅವ್ರ ಒಂದು ತಪ್ಪೇನ್ ಮಾಡಿದ್ರು ಅಂತಂದ್ರೆ ಸಿಂಗಲ್ಸ್ ನ ಕೊಡ್ಬೇಕಾಗಿತ್ತು. ಅವ್ರು ನಾನೇ ಹೊಡಿತೀನಿ ಅಂತ ಹೋಗಿ ಔಟ್ ಆದ್ರು. ಓವರ್ ಕಾನ್ಫಿಡೆನ್ಸ್ ಇಂದಾನೆ ಔಟ್ ಆದ್ರು ಅಂತ ಹೇಳ್ಬೋದು. 1 6 ಬಾರಿಸ್ತಾರೆ. ಸೊ ಅದಾದ್ಮೇಲೆ ಸಿಂಗಲ್ ತಗೊಂತಾರೆ. 49ನೇ ಓವರ್ ಅಲ್ಲಿ ಮೊಹಮ್ಮದ್ ಶಮಿ ಅವರು ಬಂದಾಗ ನಾನು ಮಾತಾಡ್ತಾ ಇರೋದು. 1 6 ನ ಹೊಡೆದ್ಬಿಟ್ಟು 1 ಸಿಂಗಲ್ಸ್ ಕೊಡ್ತಾರೆ. ಬಟ್ ಅದಾದ್ಮೇಲೆ ಹಾರಿಸ್ ರಫ್ ಅವರು ನಾನು ಬ್ಯಾಟಿಂಗ್ ಆಡ್ತೀನಿ ಅಂತ ಇನ್ನೊಂದು ಪಟಕ್ ಅಂತ 1 6 ಕೊಡ್ತಾರೆ. ಇಲ್ಲ ಒಂದ್ ಕಡೆ ಆಫ್ ಡೇ ಅಂತಾನೆ ಹೇಳ್ಬೋದು ಶಮಿ ಅವರಿಗೆ. ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ರು, ತುಂಬಾ ವೈಡ್ ಗಳನ್ನ ಹಾಕಿದ್ರು. ವೈಡ್ ಇಂದಾನೆ ಹೆಚ್ಚು ಕಮ್ಮಿ ಒಂದು 12-13 ರನ್ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾದವರು. ಸೊ ಹೋಪ್ ದಟ್ ನೆಕ್ಸ್ಟ್ ಮ್ಯಾಚ್ ಬರ್ಬೇಕಾದ್ರೆ ಅದನ್ನ ತಿತ್ಕೊಂಡು ಬರ್ತಾರೆ ಅಂತ ಇನ್ನೊಂದು ಫೀಲ್ಡಿಂಗ್ ಕ್ಯಾಚ್ ಗಳು ವಿಚಾರಕ್ಕೆ ಅಂತಂದ್ರೆ ವರ್ಸ್ಟ್ ಮಾಡ್ಬಿಟ್ರು ಗೈಸ್. 2 ಕ್ಯಾಚ್ ಡ್ರಾಪ್ ಆಫ್ ಮಾಡಿದ್ರು. ಒಂದು ಹರ್ಷಿತ್ ರಾಣಾ ಅವರು ಡ್ರಾಪ್ ಆಫ್ ಮಾಡಿದ್ರು, ಇನ್ನೊಂದು ಕುಲ್ದೀಪ್ ಯಾದವ್ ಅವರು ಡ್ರಾಪ್ ಆಫ್ ಮಾಡಿದ್ರು. ಸೊ ಎಲ್ಲ ಒಂದ್ ಕಡೆ ಇಂಟರ್ನ್ಯಾಷನಲ್ ಇದಕ್ಕೆ ಆಡ್ಬೇಕಾದ್ರೆ ಸೊ ಈ ತರ ಎಲ್ಲ ಮಾಡಬಾರ್ದು. ಫೀಲ್ಡಿಂಗ್ ಅಂತಂದ್ರೆ ಹೆಂಗೆ ಅಂದ್ರೆ ಒಂಥರ ಗನ್ ತರ ಇರಬೇಕು, ಮಿಷಿನ್ ಗನ್ ತರ. ಟೀಮ್ ಇಂಡಿಯಾ ಒಳಗಡೆ ಇದಾರೆ. ಅಷ್ಟು ಫಿಟ್ ಆಗಿದ್ದಾರೆ, ಏಜ್ ಆಗಿದ್ರು ಕೂಡ ಫಿಟ್ ಆಗಿರುವಂತ ರವೀಂದ್ರ ಜಡೇಜಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರು ಆಗಿರ್ಬೋದು, ಇಬ್ರು ಸಕ್ಕದ ಕ್ಯಾಚ್ ಹಿಡಿತಾರೆ. ಅವ್ರನ್ನ ನೋಡಿ ಕಲ್ತ್ಕೊಳ್ಬೇಕು ಯಂಗ್ಸ್ಟರ್ಸ್. ಕುಲ್ದೀಪ್ ಯಾದವ್ ಬಿದ್ದು ಈ ಕಡೆಯಿಂದ ಹಿಂದ್ಗಡೆ ರಫ್ ಅಂತ ಹಿಡ್ಕೊಂಡು. ಸೊ ಆಕ್ಚುಲಿ ಅದು ತುಂಬಾ ಟ್ರಿಕ್ಕಿ ಕ್ಯಾಚ್. ಅದು ಬಾಲ್ ಮೇಲ್ ಏರ್ ಆಗಿ ಸೊ ಅದು ಮುಂದೆ ಹೋಯ್ತು. ಆಕ್ಚುಲಿ ಇವ್ರು ಏನ್ ಮಾಡಿದ್ರು, ಕ್ರಾಸ್ ಓವರ್ ಮಾಡ್ಕೊಂಡು ಹಿಂದೆ ಬಂದು ಕ್ರಾಸಿಂಗ್ ಮಾಡಿ ಹಿಡಿತಾರೆ. ಸೊ ಸೂಪರ್ ಫೀಲ್ಡಿಂಗ್ ಅವರು ಜಡೇಜಾ. ಇಲ್ಲಿ ತನಕ ಫಸ್ಟ್ ಇನ್ನಿಂಗ್ಸ್ ಮುಗ್ದಿದೆ. ಸೊ ನಮ್ಮ ಟೀಮು ಬ್ಯಾಟಿಂಗ್ ಇವಾಗ ಆಡ್ತಾರೆ. ನಿಮ್ಮ ಪ್ರಕಾರ ಎಷ್ಟು ಓವರ್ ಒಳಗಡೆ ಮ್ಯಾಚ್ ನ ಮುಗಿಸ್ತಾರೆ? ಇಂಡಿಯಾ ವಿನ್ ಆಗುತ್ತಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ 45 ಓವರ್ ಒಳಗಡೆ ಮುಗಿಸ್ತಾರೆ. ಸೊ ಟೀಮ್ ಇಂಡಿಯಾ ವಿನ್ ಆಗುತ್ತೆ, ಅಷ್ಟು ಕಾನ್ಫಿಡೆನ್ಸ್ ನನಗಿದೆ. ಬಟ್ ಇಲ್ಲ, ಅದು ನಾವು ಅಷ್ಟು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಬೇಡ, ಪರವಾಗಿಲ್ಲ. 49th ಓವರ್ ವರ್ಗು ತಗೊಂಡೋಗಿ. ಬಟ್ ನನಗೇನಂತಂದ್ರೆ ವಿಕೆಟ್ ನ ಉಳಿಸ್ಕೊಳ್ಬೇಕು ಗೈಸ್. ನಿಮ್ಗೇನ್ ಅನ್ಸುತ್ತೆ? ಹಾರಿಸ್ ರಫ್ ಮತ್ತೆ ಶಾಹಿನ್ ಶಾ ಅಫ್ರಿದಿ ಕಾಟ ಕೊಡ್ಬೋದಾ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಸ್ಗೆ? ಆಲ್ರೆಡಿ ಬಿಕಾಸ್ ನೀವು ತುಂಬಾ ಸತಿ ನೋಡಿರ್ತೀರ, ಪ್ರತಿ ಇವೆಂಟ್ ಅಲ್ಲೂ ಕೂಡ ಪವರ್ ಪ್ಲೇ ಅಲ್ಲಿ ನಮ್ದು 2-3 ವಿಕೆಟ್ ಪಟಕ್ ಅಂತ ಬಿದ್ದೋಗ್ಬಿಡುತ್ತೆ. ಎಸ್ಪೆಷಲಿ ಈ ನಶೀಮ್ ಶಾ ಅವ್ರ ಬರಲ್ಲ. ಅವ್ರು ನಶೀಮ್ ಶಾ 15th ಓವರ್ ಆದ್ಮೇಲೆ ಬರ್ತಾರೆ. ಬಟ್ ಶಾಹಿನ್ ಶಾ ಅಫ್ರಿದಿ ಅಂಡ್ ಇವತ್ತು ನಶೀಮ್ ಶಾನೇ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಬ್ರು ಕೂಡ ಕಾಟ ಕೊಟ್ಟಿದ್ದು ನಾವು ಆಲ್ರೆಡಿ ಪ್ರಿವಿಯಸ್ ಅಲ್ಲಿ ನೋಡಿದ್ವಿ. ಇಲ್ಲ ಹಾರಿಸ್ ರಫ್ ಬಂದ್ರು ಬರ್ಬೋದು ಬೇಗ ವಿಕೆಟ್ ನ ತಗೊಳ್ಳಿಕ್ಕೋಸ್ಕರ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬುಮ್ರಾ ಅವ್ರು ಕೂಡ ಬಂದಿದ್ರು ಗೈಸ್. ಬುಮ್ರಾ ಅವ್ರಿಗೆ ಒಂದಷ್ಟು ಅವಾರ್ಡ್ ಗಳು ಬೇರೆ ಸಿಕ್ಕಿದೆ ಅಂತ ಹೇಳ್ಬೋದು. ICC ಕ್ರಿಕೆಟರ್ ಆಫ್ ದ ಇಯರ್ ಗುರು ನಮ್ಮ ಬುಮ್ರಾಗೆ. ಬುಮ್ರಾ ಗುರು ಹಾರ್ಟ್ ಆಫ್ ದ ಇಂಡಿಯಾ, ಹಾರ್ಟ್ ಆಫ್ ದಿ ಇಂಡಿಯಾ ಅಂತ ಹೇಳ್ಬೋದು ಗುರು. ಬುಮ್ರಾ ಅವರು ಮಿಸ್ಸಿಂಗ್ ICC ಚಾಂಪಿಯನ್ಸ್ ಅಲ್ಲಿ ಮೇಜರ್ ಮಿಸ್ಸಿಂಗ್ ನಮಗೆ ಬುಮ್ರಾ ಅವ್ರು ಆಗಿರೋದು. ಮೇಬಿ ಇವತ್ತು ಬುಮ್ರಾ ಇದ್ದಿದ್ರೆ 200 ದಾಟಿಸ್ತಿರ್ಲಿಲ್ಲ ಅಂತ ಅನ್ಕೊಂತೀವಿ. ಎಕ್ಸಾಕ್ಟ್ಲಿ. ಅವ್ರಿಗೆ ಏನೇನು ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಒಂದು ICC ಕ್ರಿಕೆಟರ್ ಆಫ್ ದ ಇಯರ್, ಇನ್ನೊಂದು ICC ಟೆಸ್ಟ್
ಪ್ಲೇಯರ್ ಆಫ್ ದಿ ಇಯರ್, ಇನ್ನೊಂದು ICC T20 ಟೀಮ್ ಆಫ್ ದಿ ಇಯರ್ ಅಂಡ್ ಇನ್ನೊಂದು ICC ಟೆಸ್ಟ್ ಟೀಮ್ ಆಫ್ ದಿ ಇಯರ್ ಅಂತ 4 ಅವಾರ್ಡ್ ಇವ್ರಿಗೆ ಸಿಕ್ಕಿದೆ. 2 ಅವಾರ್ಡ್, ಒಂದು ಅವಾರ್ಡ್ ಬಂದು ಟೀಮ್ ಸಿಕ್ಕಿದೆ, 2 ಅವಾರ್ಡ್ ಪರ್ಸನಲ್ ಇವ್ರಿಗೆ ಸಿಕ್ಕಿದೆ. ಸೊ ಗೈಸ್ ಒಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಇಲ್ದಿರೋ ಟೀಮೇ ಇಲ್ಲ, ಎಲ್ಲರೂ ಜಸ್ಪ್ರೀತ್ ಬುಮ್ರಾ ಬೇಕು ಅಂತಾರೆ. ಗೈಸ್ ನಿಮ್ಗೆ ಅನ್ಸುತ್ತೆ ಜಸ್ಪ್ರೀತ್ ಬುಮ್ರಾ ಒಂದು ಅವಾರ್ಡ್ ಸಿಕ್ಕಿರೋದು ಖುಷಿ ಇದೆಯಾ? ಅಂಡ್ ಎರಡನೇದು ನಮ್ಮ ಟೀಮ್ ಇಂಡಿಯಾ 240 ಒಳಗಡೆ ಕಟ್ ಹಾಕಿದ್ದಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಸಿಗೋಣ, ಇನ್ನಿಂಗ್ಸ್ ಎಲ್ಲ ಮುಗಿದ್ಮೇಲೆ ಟೀಮ್ ಇಂಡಿಯಾ ವಿನ್ ಆಗುತ್ತೆ, ವಿನ್ ಆದ್ಮೇಲೆ ವಿನ್ನಿಂಗ್ ಹೇಗಿರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್.